ಬೆಳಗಿನ ಸಮಯವಾಗಿತ್ತು. ತಂಪಾದ ಗಾಳಿ ನಿಧಾನವಾಗಿ ಇಡೀ ಹಳ್ಳಿಯಲ್ಲೆಲ್ಲ ಹರಡುತ್ತಿತ್ತು. ಮಣ್ಣಿನ ಮನೆಗಳ ನಡುವೆ ಏಳುತ್ತಿದ್ದ ಹೊಗೆ ಜನರು ತಮ್ಮ ದಿನಚರಿಯನ್ನು ಆರಂಭಿಸಿರುವುದನ್ನು ಸೂಚಿಸುತ್ತಿತ್ತು. ಅದೇ ಹಳ್ಳಿಯ ಕೊನೆಯ ತುದಿಯಲ್ಲಿ ಮಣ್ಣು ಮತ್ತು ಟಿನ್ನಿಂದ ನಿರ್ಮಿಸಲಾದ ಒಂದು ಚಿಕ್ಕ ಮನೆ ಇತ್ತು. ಅಲ್ಲಿ ನೀತಾ ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು. ನೀತಾಳ ವಯಸ್ಸು ಸುಮಾರು 25 ವರ್ಷಗಳಾಗಿತ್ತು. ಅವಳ ಮುಖದಲ್ಲಿ ಮುಗ್ಧತೆ, ಕಣ್ಣುಗಳಲ್ಲಿ ದೊಡ್ಡ ಕನಸುಗಳು ಮತ್ತು ಕೈಗಳಲ್ಲಿ ಕಠಿಣ ಪರಿಶ್ರಮದ ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಅವಳ ತಂದೆ ಒಮ್ಮೆ ಹಳ್ಳಿಯ ಶಾಲೆಯಲ್ಲಿ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದರು. ಆದರೆ ಹಲವು ವರ್ಷಗಳ ಹಿಂದೆ ಅನಾರೋಗ್ಯದ ಕಾರಣದಿಂದ ಅವರು ನಿಧನರಾದರು. ಮನೆಯ ಜವಾಬ್ದಾರಿ ಅವಳ ತಾಯಿಯ ಮೇಲೆ ಬಂತು. ತಾಯಿ ಜನರ ಮನೆಗಳಲ್ಲಿ ಪಾತ್ರೆ ತೊಳೆದು ಹೇಗೂ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ನೀತಾ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಅವಳ ಮುಂದೆ ಮರದ ಮುರಿದ ಮೇಜಿನ ಮೇಲೆ ಒಂದು ಪ್ರವೇಶ ಪತ್ರ, ಅಡ್ಮಿಟ್ ಕಾರ್ಡ್ ಇತ್ತು. ಅವಳು ಅದನ್ನು ಮತ್ತೆ ಮತ್ತೆ ನೋಡುತ್ತಲೇ ಇದ್ದಳು. ಅದು IAS ಸಂದರ್ಶನಕ್ಕೆ ಬಂದಿದ್ದ ಕರೆಪತ್ರವಾಗಿತ್ತು. ಅವಳ ತಾಯಿ ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಒಣ ರೊಟ್ಟಿಗಳನ್ನು ಬೇಯಿಸುತ್ತಿದ್ದರು. ತಾಯಿ ನಿಧಾನವಾಗಿ ಕೇಳಿದರು, ಮಗಳೇ, ಇಂದು ನಗರಕ್ಕೆ ಹೋಗಬೇಕಲ್ಲವೇ? ಹೌದು ಅಮ್ಮ, ಇಂದು ನನ್ನ ಜೀವನದ ಅತ್ಯಂತ ದೊಡ್ಡ ದಿನ. ಅಯ್ಯೋ, ನಿನ್ನ ಅಪ್ಪ ಇಂದು ಇದ್ದಿದ್ದರೆ ಎಷ್ಟು ಸಂತೋಷ ಪಡುತ್ತಿದ್ದರು. ಅಪ್ಪ ಇದ್ದಿದ್ದರೆ ತುಂಬಾ ಖುಷಿ ಪಡುತ್ತಿದ್ದರು ಅಮ್ಮ. ನನ್ನ ಬಳಿ ಈಗ ಇಷ್ಟೇ ಹಣ ಇದೆ. ಆಗ್ನಿತಾ ಕೇಳುತ್ತಾಳೆ, ಆದರೆ ಅಮ್ಮ, ಔಷಧಿಯನ್ನು ಹೇಗೆ ತರುತ್ತೀಯಾ? ಆಗ ಅವಳ ತಾಯಿ ಹೇಳುತ್ತಾಳೆ, ಮಗಳೇ, ನೀನು ಚಿಂತಿಸಬೇಡ. ಹೀಗಾದರೂ ಮಾಡಿ ನಾನು ಔಷಧಿ ತೆಗೆದುಕೊಂಡು ಬರುತ್ತೇನೆ. ನೀನು ಇಂಟರ್ವ್ಯೂ ನೀಡಿ ಬಾ. ನೀನು ಇಂಟರ್ವ್ಯೂ ಕೊಟ್ಟರೆ ನನ್ನ ಔಷಧಿ ಬಂದಗೇ ಇದೆ ಎಂದು ತಾಯಿ ನಿತಾಗೆ ಹೇಳಿದಳು. ನಿತಾಗೆ ತನ್ನ ತಾಯಿ ಸುಳ್ಳು ಹೇಳುತ್ತಿರುವುದು ಗೊತ್ತಿತ್ತು. ಕಳೆದ ಹಲವಾರು ದಿನಗಳಿಂದ ತಾಯಿಯ ಕೆಮ್ಮು ಹೆಚ್ಚಾಗುತ್ತಲೇ ಇತ್ತು. ಆದರೆ ಬಡತನ ಮನುಷ್ಯನನ್ನು ಅನೇಕ ಬಾರಿ ಅಸಹಾಯಕರನ್ನಾಗಿ ಮಾಡುತ್ತದೆ. ನಿತಾ ತನ್ನ ಹಳೆಯ ಬ್ಯಾಗಿನಲ್ಲಿ ಫೈಲ್ಗಳನ್ನು ಇಟ್ಟುಕೊಂಡಳು. ಧರಿಸಲು ಅವಳು ಕಳೆದ ವರ್ಷ ಕಾಲೇಜಿನ ಫೇರ್ವೆಲ್ ಕಾರ್ಯಕ್ರಮದಲ್ಲಿ ಧರಿಸಿದ್ದ ಅದೇ ಸಲ್ವಾರ್ ಕಮೀಜನ್ನು ತೆಗೆದುಕೊಂಡಳು. ಬಟ್ಟೆಗಳು ಹಲವೆಡೆ ಹಳೆಯದಾಗಿ ಹೋಗಿದ್ದವು. ದುಪ್ಪಟ್ಟಿನ ಮೇಲೂ ಕೆಲವು ಸಣ್ಣ ಪ್ಯಾಚ್ಗಳನ್ನು ಹೊಲೆಯಲಾಗಿತ್ತು. ಹಳ್ಳಿಯ ಮಹಿಳೆಯರು ಆಗಾಗ ಅವಳನ್ನು ಹಾಸ್ಯ ಮಾಡುತ್ತಿದ್ದರು. IAS ಆಗುತ್ತೀಯಂತೆ, ಮೊದಲು ನಿನ್ನ ಬಟ್ಟೆಗಳನ್ನು ನೋಡಿಕೋ. ಆದರೆ ನೀತಾ ಎಲ್ಲಾ ಮಾತುಗಳನ್ನು ಮೌನವಾಗಿ ಕೇಳಿಸಿಕೊಂಡು ಬಿಡುತ್ತಿದ್ದಳು. ಬಸ್ ನಿಲ್ದಾಣಕ್ಕೆ ಹೋಗಲು ನೀತಾ ನಡೆದುಕೊಂಡು ಹೊರಟಳು. ರಸ್ತೆಯಲ್ಲಿ ಜನರು ಅವಳನ್ನು ನೋಡುತ್ತಿದ್ದರು. ಕೆಲವರು ಟೀಕೆ ಮಾಡುತ್ತಿದ್ದರು. ಒಬ್ಬ ವ್ಯಕ್ತಿ ಹೇಳಿದ, ಅಯ್ಯೋ ನೀತಾ, ಇಷ್ಟು ಫೈಲ್ಗಳನ್ನು ಹಿಡಿದು ಎಲ್ಲಿಗೆ ಹೋಗುತ್ತಿದ್ದೀಯಾ? IAS ಇಂಟರ್ವ್ಯೂಗೆ ಹೋಗುತ್ತಿದ್ದೇನೆ. ಅಯ್ಯೋ ವಾ, ಈಗ ನಮ್ಮ ನೀತಾ ಕಲೆಕ್ಟರ್ ಆಗ್ತಾಳಂತೆ ಇಂದು ಹೇಳಿ ಎಲ್ಲರೂ ಅವಳನ್ನು ಹಾಸ್ಯ ಮಾಡತೊಡಗಿದರು. ನೀತಾ ಏನೂ ಹೇಳಲಿಲ್ಲ. ಅವಳು ತನ್ನ ದಾರಿಯಲ್ಲಿ ಮುಂದುವರಿಯುತ್ತಲೇ ಹೋದಳು. ಬಸ್ನಲ್ಲಿ ಕುಳಿತುಕೊಳ್ಳಲು ಸೀಟು ಇರಲಿಲ್ಲ. ಆದ್ದರಿಂದ ಅವಳು ಇಡೀ ಪ್ರಯಾಣವನ್ನು ನಿಂತುಕೊಂಡೇ ಸಾಗಿಸಿದಳು. ಹಲವರು ಅವಳನ್ನು ದಿಟ್ಟಿಸಿ ನೋಡುತ್ತಿದ್ದರು. ನಗರದ ಕೆಲ ಯುವಕರು ಅವಳ ಬಟ್ಟೆಗಳನ್ನು ನೋಡಿ ನಗುತ್ತಿದ್ದರು. ಒಬ್ಬ ಹುಡುಗಿ ತನ್ನ ಸ್ನೇಹಿತನಿಗೆ ಹೇಳಿದಳು, ಇವಳು ನೇರವಾಗಿ ಯಾವುದೋ ಹಳ್ಳಿಯಿಂದ ಬಂದಂತಿದೆ. ಬಹುಶಃ ಕೆಲಸ ಹುಡುಕಲು ಬಂದಿರಬಹುದು. ನೀತಾ ಕಿಟಕಿಯ ಹೊರಗೆ ನೋಡಲು ಆರಂಭಿಸಿದಳು. ಅವಮಾನಗಳನ್ನು ಸಹಿಸಿಕೊಳ್ಳುವುದು ಅವಳಿಗೆ ಈಗಾಗಲೇ ಅಭ್ಯಾಸವಾಗಿತ್ತು. ಸುಮಾರು 5 ಗಂಟೆಗಳ ಪ್ರಯಾಣದ ನಂತರ ಬಸ್ ನಗರವನ್ನು ತಲುಪಿತು. ಅಷ್ಟು ಎತ್ತರದ ಮತ್ತು ಭವ್ಯವಾದ ಕಟ್ಟಡಗಳನ್ನು ನೋಡಿ ಅವಳು ಕೆಲವು ಕ್ಷಣಗಳ ಕಾಲ ನಿಂತುಬಿಟ್ಟಳು. ಇಷ್ಟು ದೊಡ್ಡ ನಗರವನ್ನು ಅವಳು ಹಿಂದೆಂದೂ ನೋಡಿರಲಿಲ್ಲ. ರಸ್ತೆ ದಾಟುತ್ತಿರುವಾಗ ಅಚಾನಕ್ ಅವಳ ಚಪ್ಪಲಿ ಹರಿದು ಹೋಯಿತು. ಅವಳು ಗಾಬರಿಗೊಂಡು, ಅಯ್ಯೋ ದೇವರೇ, ಈಗ ಏನ್ ಮಾಡಲಿ ಎಂದುಕೊಂಡಳು. ಅವಳು ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡು ಒಂದು ಪಿನ್ನ ಸಹಾಯದಿಂದ ಹರಿದ ಚಪ್ಪಲಿಯನ್ನು ಜೋಡಿಸಲು ಪ್ರಯತ್ನಿಸಿದಳು. ಜನರು ಅಲ್ಲಿಂದ ಹಾದು ಹೋಗುತ್ತಲೇ ಇದ್ದರು. ಆದರೆ ಯಾರೂ ಅವಳ ಸಹಾಯಕ್ಕೆ ಬರಲಿಲ್ಲ. ಕೊನೆಗೆ ಈಗೂ ಅವಳು ಸಂದರ್ಶನ ಕೇಂದ್ರವನ್ನು ತಲುಪಿದಳು. ಅಲ್ಲಿನ ದೃಶ್ಯವನ್ನು ನೋಡಿ ಅವಳ ಹೆಜ್ಜೆಗಳು ನಿಂತು ಹೋದವು. ದೊಡ್ಡ ದೊಡ್ಡ ಗೇಟ್ಗಳು, ದುಬಾರಿ ಕಾರುಗಳು, ಸೂಟ್ ಬೂಟ್ ಧರಿಸಿದ್ದ ಅಭ್ಯರ್ಥಿಗಳು ಎಲ್ಲವೂ ಅವಳಿಗೆ ಬೇರೆ ಯಾವುದೋ ಲೋಕದಂತೆ ಕಾಣಿಸಿತು. ಪ್ರತಿಯೊಬ್ಬ ಅಭ್ಯರ್ಥಿಯ ಜೊತೆಯಲ್ಲೂ ಅವರ ಕುಟುಂಬದವರು ಇದ್ದರು. ಕೆಲವರು ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರು. ಇನ್ನು ಕೆಲವರು ತಾವು ಓದಿದ ದೊಡ್ಡ ಕಾಲೇಜುಗಳ ಹೆಸರನ್ನು ಹೇಳಿಕೊಳ್ತಿದ್ದರು. ನೀತಾ ನಿಧಾನವಾಗಿ ಒಳಗೆ ಹೋದಳು. ಅವಳ ಬಟ್ಟೆಗಳ ಮೇಲೆ ಜನರ ದೃಷ್ಟಿ ಬೀಳುತ್ತಿದ್ದಂತೆಯೇ ಕೆಲವರು ನಗಲು ಆರಂಭಿಸಿದರು. ಒಬ್ಬ ಹುಡುಗ ಹೇಳಿದ, ಇವಳು ಇಂಟರ್ವ್ಯೂಗೆ ಬಂದಿದ್ದಾಳೆಯಾ? ಬಹುಶಃ ತಪ್ಪು ಜಾಗಕ್ಕೆ ಬಂದಿರಬಹುದು. ಆದರೆ ನೀತಾ ತನ್ನ ಮನಸ್ಸನ್ನು ದೃಢಪಡಿಸಿಕೊಂಡಳು. ಅವಳು ಶಾಂತವಾಗಿ ಒಂದು ಮೂಲೆಗೆ ಹೋಗಿ ಕುಳಿತುಕೊಂಡಳು. ಹಿಂದೆ ಕುಳಿತಿದ್ದ ಕೆಲವರು ಮತ್ತೆ ನಗುತ್ತಾ ಹೇಳಿದರು, ಆಲ್ ದ ಬೆಸ್ಟ್ ಕಲೆಕ್ಟರ್ ಮೇಡಮ್. ಕಲೆಕ್ಟರ್ ಮೇಡಮ್. ಅವರ ನಗುವಿನ ಧ್ವನಿ ನೀತಾಳ ಕಿವಿಗಳಲ್ಲಿ ನಿರಂತರವಾಗಿ ಮೊಳಗುತ್ತಲೇ ಇತ್ತು. ಆದರೆ ಅವಳು ತನ್ನ ಮನಸ್ಸನ್ನು ಕುಗ್ಗಲು ಬಿಡಲಿಲ್ಲ. ಇಂಟರ್ವ್ಯೂ ಕೊಠಡಿಯ ಹೊರಗೆ ತಲುಪುತ್ತಿದ್ದಂತೆ ಅವಳ ಕೈಗಳು ನಡುಗಲು ಆರಂಭಿಸಿದವು. ಅವಳು ತನ್ನ ಜೀಬಿನಿಂದ ತಂದೆಯ ಹಳೆಯ ಫೋಟೋವನ್ನು ತೆಗೆದು ನಿಧಾನವಾಗಿ ಹೇಳಿದಳು, ಅಪ್ಪ, ನನ್ನ ಜೊತೆಯಲ್ಲಿರಿ. ಅಷ್ಟರಲ್ಲಿ ಒಳಗಿನಿಂದ ಒಂದು ಧ್ವನಿ ಕೇಳಿಸಿತು, ಕಮಿನ್ ನೀತಾ. ನೀತಾ ಬಾಗಿಲನ್ನು ತೆರೆದು ಒಳಗೆ ಹೋದಳು. ಕೊಠಡಿಯಲ್ಲಿ 5 ಜನ ಅಧಿಕಾರಿಗಳು ಕುಳಿತಿದ್ದರು. ಅವರ ಮುಂದೆ ಫೈಲ್ಗಳು ಇಡಲಾಗಿದ್ದವು. ಮಧ್ಯದಲ್ಲಿ ಕುಳಿತಿದ್ದ ಅಧಿಕಾರಿ ತಮ್ಮ ಕನ್ನಡಕವನ್ನು ತೆಗೆದು ಅವಳತ್ತ ನೋಡಿದರು. ಅವರ ದೃಷ್ಟಿ ಮೊದಲು ನೀತಾಳ ಬಟ್ಟೆಗಳ ಮೇಲೆಯೇ ಬಿತ್ತು. ಒಬ್ಬ ಮಹಿಳಾ ಅಧಿಕಾರಿ ನಿಧಾನವಾಗಿ ಕೇಳಿದರು, ನೀವು
IAS ಇಂಟರ್ವ್ಯೂಗೆ ಬಂದಿದ್ದೀರಾ? ಹೌದು ಸರ್. ಹೌದು ಮೇಡಮ್ ಎಂದು ಹೇಳಿ ಅವಳು ಕುಳಿತುಕೊಂಡಳು. ಕೆಲವು ಕ್ಷಣಗಳ ಕಾಲ ಕೊಠಡಿಯಲ್ಲಿ ಮೌನ ಆವರಿಸಿತು. ಒಬ್ಬ ಅಧಿಕಾರಿ ಕೇಳಿದರು, ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಎಲ್ಲಿಂದ ಮಾಡಿದ್ದೀರಿ? ಸರ್, ನಾನು ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೇನೆ. ನಂತರ ಜಿಲ್ಲಾ ಕಾಲೇಜಿನಲ್ಲಿ ಪದವಿ ಪೂರ್ಣಗೊಳಿಸಿದ್ದೇನೆ. ಯಾವುದೇ ಕೋಚಿಂಗ್ ತೆಗೆದುಕೊಂಡಿಲ್ಲ ಸರ್. ಇದನ್ನು ಕೇಳಿ ಒಬ್ಬ ಅಧಿಕಾರಿ ಹೇಳಿದರು, ಇಂಟ್ರೆಸ್ಟಿಂಗ್. ಮತ್ತೊಬ್ಬ ಅಧಿಕಾರಿ ಕೇಳಿದರು, ನಿಮ್ಮ ತಂದೆ ಏನು ಮಾಡುತ್ತಿದ್ದರು? ನೀತಾ ಉತ್ತರಿಸಿದಳು, ಸರ್, ಅವರು ಶಾಲೆಯಲ್ಲಿ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದರು. ಆದರೆ ಈಗ ಅವರು ನಮ್ಮೊಂದಿಗಿಲ್ಲ. ನಂತರ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳಲು ಆರಂಭಿಸಿದರು. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಮಹತ್ವವೇನು? ನಿಮಗೆ ಅತ್ಯಂತ ಬಡ ಜಿಲ್ಲೆಯ ಆಡಳಿತದ ಜವಾಬ್ದಾರಿ ನೀಡಿದರೆ ನೀವು ಮೊದಲಿಗೆ ಯಾವ ಕೆಲಸವನ್ನು ಮಾಡುತ್ತೀರಿ? ಸರ್, ಮೊದಲಿಗೆ ನಾನು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ಮೇಲೆ ಕೆಲಸ ಮಾಡುತ್ತೇನೆ. ಬಡತನದ ಅತೀ ದೊಡ್ಡ ಕಾರಣ ಅವಕಾಶಗಳ ಕೊರತೆ. ಒಬ್ಬ ಅಧಿಕಾರಿ ಕೇಳಿದರು, ನೀವೇ ತುಂಬಾ ಬಡ ಕುಟುಂಬದಿಂದ ಬಂದಿದ್ದೀರಿ. ನಿಮಗೆ ಇಷ್ಟು ದೊಡ್ಡ ಹುದ್ದೆ ಸಿಕ್ಕರೆ ನೀವು ಬದಲಾಗಿ ಬಿಡುತ್ತೀರಾ? ನೀತಾ ಆತ್ಮವಿಶ್ವಾಸದಿಂದ ಉತ್ತರಿಸಿದಳು, ಸರ್, ಬಡತನ ಮನುಷ್ಯನ ಚಿಂತನೆಯನ್ನು ಬದಲಾಯಿಸುವುದಿಲ್ಲ. ಅದು ಕೇವಲ ಅವನ ಪರಿಸ್ಥಿತಿಯನ್ನು ಮಾತ್ರ ತಿಳಿಸುತ್ತದೆ. ನಂತರ ಮತ್ತೊಬ್ಬ ಅಧಿಕಾರಿ ಕೇಳಿದರು, ನಿಮ್ಮ ಅತೀ ದೊಡ್ಡ ಶಕ್ತಿ ಮತ್ತು ಅತೀ ದೊಡ್ಡ ದುರ್ಬಲತೆ ಯಾವುದು? ನೀತಾ ಹೇಳಿದಳು, ನನ್ನ ಅತೀ ದೊಡ್ಡ ಶಕ್ತಿ ಎಂದರೆ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳದಿರುವುದು. ಮತ್ತು ನನ್ನ ಅತೀ ದೊಡ್ಡ ದುರ್ಬಲತೆ ನನ್ನ ಅಮ್ಮ. ಅಧಿಕಾರಿಗಳು ಆಶ್ಚರ್ಯದಿಂದ ಕೇಳಿದರು, ಅದರ ಅರ್ಥ ಏನು? ನೀತಾ ನಗುತ್ತಾ ಉತ್ತರಿಸಿದಳು, ಅಂದರೆ ನನ್ನ ಅಮ್ಮ ಅಳುತ್ತಿದ್ದರೆ ನಾನು ದೃಢವಾಗಿ ಇರಲು ಸಾಧ್ಯವಾಗುವುದಿಲ್ಲ. ನಂತರ ಒಬ್ಬ ಅಧಿಕಾರಿ ಕೇಳಿದರು, ಇಂದು ನಿಮ್ಮ ಆಯ್ಕೆಯಾಗದಿದ್ದರೆ ಏನು ಮಾಡುತ್ತೀರಿ? ನೀತಾ ಯಾವುದೇ ಹಿಂಜರಿಕೆಯಿಲ್ಲದೆ ಉತ್ತರಿಸಿದಳು, ಆಗ ನಾನು ಮತ್ತೆ ಪ್ರಯತ್ನಿಸುತ್ತೇನೆ ಸರ್. ಏಕೆಂದರೆ ನನ್ನ ಬಳಿ ಸೋಲನ್ನು ಒಪ್ಪಿಕೊಳ್ಳುವ ಸೌಲಭ್ಯವೇ ಇಲ್ಲ. ಇದನ್ನು ಕೇಳಿದ ಅಧಿಕಾರಿ, ಥ್ಯಾಂಕ್ ಯು ನೀತಾ ಎಂದು ಹೇಳಿ ಅವಳನ್ನು ಹೊರಗೆ ಕಳುಹಿಸಿದರು. ಹೊರಗೆ ಇಬ್ಬರು ಹುಡುಗರು ನಿಂತಿದ್ದರು. ಅವರು ಅವಳನ್ನು ಕೀಟಲೆ ಮಾಡಲು ಆರಂಭಿಸಿದರು. ಅಯ್ಯೋ, ಇಷ್ಟು ಬೇಗ ಮುಗಿದಿದಾ? ನೋಡಿದರೆ ನಿನ್ನನ್ನು ಹೊರಗೆ ಕಳುಹಿಸಿದಂತಿದೆ ಎಂದು ಹೇಳಿ ನಗತೊಡಗಿದರು. ಆದರೆ ನೀತಾ ಏನೂ ಮಾತನಾಡಲಿಲ್ಲ. ಅದೇ ಸಮಯದಲ್ಲಿ ಒಳಗೆ ಸಂದರ್ಶನ ಮಂಡಳಿಯ ಸದಸ್ಯರು ಚರ್ಚಿಸುತ್ತಿದ್ದರು. ಆಗ ಒಬ್ಬ ಅಧಿಕಾರಿ ಹೇಳಿದರು, ಆ ಹುಡುಗಿಯಲ್ಲಿ ಏನೂ ವಿಶೇಷತೆ ಇದೆ. ಅವಳ ಬಟ್ಟೆಗಳಿಂದ ಅವಳು ಬಡವಾಗಿರಬಹುದು, ಆದರೆ ಅವಳ ಚಿಂತನೆ ತುಂಬಾ ಶ್ರೀಮಂತವಾಗಿದೆ. ಇತ್ತ ನೀತಾ ಒಬ್ಬಳೇ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಳು. ಅವಳ ಜೇಬಿನಲ್ಲಿದ್ದ ಹಣ ಮುಗಿದಿತ್ತು. ಅವಳಿಗೆ ತುಂಬಾ ಹಸಿವಾಗಿತ್ತು. ಆದರೆ ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಕಾಣಿಸುತ್ತಿತ್ತು. ಏಕೆಂದರೆ ಇಂದು ಮೊದಲ ಬಾರಿಗೆ ಅವಳಿಗೆ ಕಠಿಣ ಪರಿಶ್ರಮ ನಿಜವಾಗಿಯೂ ಅದೃಷ್ಟವನ್ನು ಬದಲಾಯಿಸಬಹುದು ಎಂಬ ಭಾವನೆ ಮೂಡಿತ್ತು. ಸಂಜೆಯಾಗತೊಡಗಿತು. ನಗರದ ರಸ್ತೆಗಳು ಪ್ರಕಾಶಮಾನವಾದ ದೀಪಗಳಿಂದ ಮಿನುಗುತ್ತಿದ್ದವು. ಎಲ್ಲೆಡೆ ವೇಗವಾಗಿ ಸಂಚರಿಸುವ ವಾಹನಗಳು, ಹಾರ್ನ್ಗಳ ಶಬ್ದ ಮತ್ತು ಜನರ ಗದ್ದಲವಿತ್ತು. ಆದರೆ ಆ ಜನಸಂದಣಿಯ ಮಧ್ಯೆ ನೀತಾ ಸಂಪೂರ್ಣವಾಗಿ ಒಂಟಿಯಾಗಿದ್ದಳು. ಅವಳ ಕೈಯಲ್ಲಿ ಹಳೆಯ ಬ್ಯಾಗಿತ್ತು. ಇಂಟರ್ವ್ಯೂನಲ್ಲಿ ಕೇಳಿದ ಪ್ರಶ್ನೆಗಳು ಇನ್ನೂ ಅವಳ ಮನಸ್ಸಿನಲ್ಲಿ ಸುತ್ತುತ್ತಲೇ ಇದ್ದವು. ಅವಳು ಜೇಬಿನಲ್ಲಿದ್ದ ಹಣವನ್ನು ಎಣಿಸಿದಳು. ಬಸ್ ಬಾಡಿಯನ್ನು ತೆಗೆದ ನಂತರ ಕಷ್ಟಪಟ್ಟು 20 ರೂಪಾಯಿ ಮಾತ್ರ ಉಳಿದಿದ್ದವು. ಬೆಳಗ್ಗಿನಿಂದ ಅವಳು ಏನನ್ನೂ ತಿಂದಿರಲಿಲ್ಲ. ಆದ್ದರಿಂದ ಅವಳು 2 ಸಮೋಸಾಗಳನ್ನು ಖರೀದಿಸಿ ಹತ್ತಿರದ ಬೆಂಚಿನ ಮೇಲೆ ಕುಳಿತಳು. ಮೊದಲ ತುಂಡನ್ನು ಬಾಯಿಗೆ ಹಾಕುತ್ತಿದ್ದಂತೆಯೇ ಅವಳಿಗೆ ತನ್ನ ತಾಯಿಯ ನೆನಪು ಬಂತು. ಬೆಳಿಗ್ಗೆ ತಾಯಿ ತಾನೇ ಹಸಿದಿದ್ದರೂ ಅವಳಿಗೆ ಹಣ ಕೊಟ್ಟಿದ್ದಳು. ಅದನ್ನು ನೆನೆದು ಅವಳ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ಅದೇ ಸಮಯದಲ್ಲಿ ಹಳ್ಳಿಯಲ್ಲಿ ಅವಳ ತಾಯಿ ಮನೆಯ ಬಾಗಿಲಿನ ಬಳಿ ಕುಳಿತು ದಾರಿಯನ್ನು ನೋಡುತ್ತಿದ್ದರು. ಹತ್ತಿರದ ಕೆಲವು ಮಹಿಳೆಯರು ಮತ್ತೆ ಟೀಕೆ ಮಾಡಲು ಆರಂಭಿಸಿದರು. ಏನಾಯ್ತು, ನಿಮ್ಮ ಕಲೆಕ್ಟರ್ ಮಗಳು ಹಿಂತಿರುಗಿ ಬಂದಳಾ? ಇನ್ನೊಬ್ಬಳು ನಗುತ್ತಾ ಹೇಳಿದಳು, ಬಡವರು ಇಷ್ಟು ದೊಡ್ಡ ಕನಸುಗಳನ್ನು ಕಂಡರೆ ಹೀಗೇ ಆಗುತ್ತದೆ. ತಾಯಿ ಏನೂ ಮಾತನಾಡಲಿಲ್ಲ. ಅವಳು ಕೇವಲ ಆಕಾಶದ ಕಡೆ ನೋಡುತ್ತಾ ಮೌನವಾಗಿ ಕುಳಿತಿದ್ದಳು. ಇತ್ತ ನಗರದಲ್ಲಿ ನೀತಾ ಬಸ್ ನಿಲ್ದಾಣಕ್ಕೆ ತಲುಪಿದಳು. ಆದರೆ ಕೊನೆಯ ಬಸ್ ಈಗಾಗಲೇ ಹೊರಟು ಹೋಗಿದೆ ಎಂದು ತಿಳಿಯಿತು. ಅವಳು ಗಾಬರಿಗೊಂಡಳು. ಈಗ ರಾತ್ರಿ ಸಮಯದಲ್ಲಿ ನಾನು ಹಳ್ಳಿಗೆ ಹೇಗೆ ಹೋಗಲಿ ಎಂದು ಯೋಚಿಸಿದಳು. ಅವಳು ಹಲವರನ್ನು ಕೇಳಿದಳು, ಆದರೆ ಯಾರೂ ಅವಳಿಗೆ ಸಹಾಯ ಮಾಡಲಿಲ್ಲ. ರಾತ್ರಿ ಇನ್ನಷ್ಟು ಕತ್ತಲಾಗುತ್ತಿತ್ತು. ತಂಪಾದ ಗಾಳಿ ಬೀಸತೊಡಗಿತ್ತು. ನೀತಾ ಬಸ್ ನಿಲ್ದಾಣದ ಒಂದು ಮೂಲೆಯಲ್ಲಿ ಕುಳಿತು ತನ್ನ ಬ್ಯಾಗನ್ನು ಎದೆಗೆ ಬಿಗಿಯಾಗಿ ಹಿಡಿದುಕೊಂಡಳು. ಹತ್ತಿರ ಕುಳಿತಿದ್ದ ಕೆಲವರು ಅವಳನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಅಷ್ಟರಲ್ಲಿ ಒಬ್ಬ ವಯೋವೃದ್ಧ ಮಹಿಳೆ ಅವಳ ಬಳಿಯ ಬಂದು ಕೇಳಿದಳು, ಮಗಳೇ, ಎಲ್ಲಿಗೆ ಹೋಗಬೇಕು? ಬೆಳಗಾವಿಯ ಹತ್ತಿರದ ಒಂದು ಹಳ್ಳಿಗೆ ಎಂದು ನೀತಾ ಉತ್ತರಿಸಿದಳು. ಆ ವಯೋವೃದ್ಧ ಮಹಿಳೆ ಕೇಳಿದರು, ಬಸ್ ಹೋಗಿಬಿಟ್ಟಿದೆಯೇ? ಹೌದಮ್ಮ. ಆಗ ಅವಳು ಮಮತೆಯಿಂದ ಹೇಳಿದಳು, ಇಂದು ರಾತ್ರಿ ಇಲ್ಲೇ ಉಳಿದುಕೋ ಮಗಳೇ, ಬೆಳಗ್ಗೆ ಮೊದಲ ಬಸ್ ಸಿಗುತ್ತದೆ. ನೀತಾ ಕೃತಜ್ಞತೆಯಿಂದ, ತುಂಬಾ ಧನ್ಯವಾದಗಳು ಅಮ್ಮ ಎಂದು ಹೇಳಿದಳು. ಮರುದಿನ ಬೆಳಗ್ಗೆ ಮೊದಲ ಬಸ್ ಬಂತು. ನೀತಾ ಬೇಗನೆ ಅದರಲ್ಲಿ ಹತ್ತಿಕೊಂಡಳು. ಅವಳು ಹಳ್ಳಿಗೆ ತಲುಪುವಷ್ಟರಲ್ಲಿ ಸೂರ್ಯೋದಯವಾಗಿತ್ತು. ಅವಳ ತಾಯಿ ಮನೆಯ ಬಾಗಿಲಿನ ಬಳಿಯೇ ಕುಳಿತಿದ್ದರು. ನೀತಾಳನ್ನು ಕಂಡ ತಕ್ಷಣ ಅವರ ಕಣ್ಣುಗಳಲ್ಲಿ ಸಂತೋಷದ ಹೊಳಪು ಮೂಡಿತು. ಬಂದೆಯಾ ಮಗಳೇ ಎಂದು ಅವಳು ಸಂತೋಷದಿಂದ ಕೇಳಿದರು. ನೀತಾ ಓಡಿ ಹೋಗಿ ತನ್ನ ತಾಯಿಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು.
ತಾಯಿ ತಕ್ಷಣ ಕೇಳಿದರು, ಮಗಳೇ, ಇಂಟರ್ವ್ಯೂ ಹೇಗಾಯ್ತು? ನೀತಾ ಉತ್ತರಿಸಿದಳು, ಚೆನ್ನಾಗಿಯೇ ಆಯ್ತು ಅಮ್ಮ. ಆದರೆ ಅಲ್ಲಿ ಎಲ್ಲರೂ ತುಂಬಾ ದೊಡ್ಡ ದೊಡ್ಡ ಕುಟುಂಬಗಳಿಂದ ಬಂದವರಾಗಿದ್ದರು. ತಾಯಿ ಪ್ರೀತಿಯಿಂದ ಹೇಳಿದಳು, ನನ್ನ ಮಗಳು ಯಾರಿಗಿಂತಲೂ ಕಡಿಮೆಯಲ್ಲ. ಅಷ್ಟರಲ್ಲಿ ಹತ್ತಿರದವರು ವ್ಯಂಗ್ಯವಾಗಿ ಹೇಳಿದರು, ಅಯ್ಯೋ, IAS ಮೇಡಂ ಬಂದಿದ್ದಾರೆ. ಆದರೆ ನೀತಾ ಅವರ ಮಾತುಗಳಿಗೆ ಯಾವುದೇ ಗಮನ ಕೊಡಲಿಲ್ಲ. ಅವಳು ಮತ್ತೆ ಮಕ್ಕಳಿಗೆ ಟ್ಯೂಷನ್ ಹೇಳಲು ಆರಂಭಿಸಿದಳು, ಮನೆಯ ಖರ್ಚುಗಳನ್ನು ನಿಭಾಯಿಸಲು. ಹಳ್ಳಿಯ ಪುಟ್ಟ ಮಕ್ಕಳು ಅವಳನ್ನು ತುಂಬಾ ಇಷ್ಟಪಡುತ್ತಿದ್ದರು. ಒಂದು ದಿನ ಒಂದು ಪುಟ್ಟ ಹುಡುಗಿ ಕೇಳಿದಳು, ಅಕ್ಕ, ನೀವು ನಿಜವಾಗಿಯೂ ಕಲೆಕ್ಟರ್ ಆಗುತ್ತೀರಾ? ನೀತಾ ನಗುತ್ತಾ ಉತ್ತರಿಸಿದಳು, ನೀವು ನಿರಂತರವಾಗಿ ಕಷ್ಟಪಟ್ಟು ಶ್ರಮಿಸಿದರೆ ಏನು ಬೇಕಾದರೂ ಆಗಬಹುದು. ಆದರೆ ರಾತ್ರಿ ಅವಳು ಒಬ್ಬಳೇ ಇದ್ದಾಗ ಭಯ ಅವಳನ್ನು ಕಾಡುತ್ತಿತ್ತು. ನನ್ನ ಆಯ್ಕೆ ಆಗದಿದ್ದರೆ, ನನ್ನ ಎಲ್ಲಾ ಪರಿಶ್ರಮ ವ್ಯರ್ಥವಾದರೆ ಎಂಬ ಚಿಂತೆ ಅವಳ ಮನಸ್ಸನ್ನು ಕಾಡುತ್ತಿತ್ತು. ಒಂದು ರಾತ್ರಿ ಅವಳು ತನ್ನ ತಾಯಿ ತುಂಬಾ ತೀವ್ರವಾಗಿ ಕೆಮ್ಮುತ್ತಿರುವುದನ್ನು ನೋಡಿದಳು. ಈ ಬಾರಿ ಕೆಮ್ಮಿನ ಜೊತೆಗೆ ರಕ್ತವೂ ಬರುತ್ತಿತ್ತು. ನೀತಾ ತುಂಬಾ ಗಾಬರಿಗೊಂಡಳು. ಅವಳು ತಕ್ಷಣ ನೀರು ತಂದುಕೊಟ್ಟಳು. ತಾಯಿ ವಿಷಯವನ್ನು ಮರೆಮಾಚಲು ಪ್ರಯತ್ನಿಸುತ್ತಾ, ಏನೂ ಆಗಿಲ್ಲ ಮಗಳೇ ಎಂದರು. ಆದರೆ ನೀತಾಗಿ ಈಗಾಗಲೇ ಅರ್ಥವಾಗಿತ್ತು, ತಾಯಿಯ ಅನಾರೋಗ್ಯ ತುಂಬಾ ಗಂಭೀರ ಹಂತಕ್ಕೆ ತಲುಪಿತ್ತು. ಮರುದಿನ ಅವಳು ತನ್ನ ತಾಯಿಯನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಳು. ಆಸ್ಪತ್ರೆಯ ಸ್ಥಿತಿ ತುಂಬಾ ಕಳಪೆಯಾಗಿತ್ತು. ಸಮಯದಲ್ಲಿ ಮಾಸ್ಟರ್ಜಿ ಅವಳಿಗೆ ಸ್ವಲ್ಪ ಹಣ ಕೊಡಲು ಮುಂದಾದರು. ಆದರೆ ನೀತಾ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾ ಹೇಳಿದಳು, ಬೇಡ ಮಾಸ್ಟರ್ಜಿ, ನಾನು ಈ ಹಣವನ್ನು ತೆಗೆದುಕೊಳ್ಳಲಾರೆ. ಆಗ ಮಾಸ್ಟರ್ಜಿ ಪ್ರೀತಿಯಿಂದ ಹೇಳಿದರು, ಇದನ್ನು ಸಹಾಯ ಎಂದು ಭಾವಿಸಬೇಡ, ಇದು ನನ್ನ ಆಶೀರ್ವಾದ. ಇತ್ತ ನಗರದಲ್ಲಿ UPSSC ಕಚೇರಿಯಲ್ಲಿ ಸಂದರ್ಶನ ಮಂಡಳಿಯ ಒಂದು ಮಹತ್ವದ ಸಭೆ ನಡೆಯುತ್ತಿತ್ತು. ಅಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಕೇಳಿದರು, ಆ ಹುಡುಗಿಯ ಹೆಸರೇನಿತ್ತು? ನೀತಾ ವೈದ್ ಚೌಧರಿ ಎಂದು ಉತ್ತರ ಬಂತು. ಅವಳ ಫೈಲ್ ಮತ್ತೊಮ್ಮೆ ನೋಡೋಣ. ಅವರು ಫೈಲ್ ತೆರೆಯುತ್ತಿದ್ದಂತೆಯೇ ಎಲ್ಲರೂ ಆಶ್ಚರ್ಯಚಕಿತರಾದರು. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ, ಯಾವುದೇ ಕೋಚಿಂಗ್ ಇಲ್ಲದೆ ತಯಾರಿ, ಅತ್ಯಂತ ಬಡ ಕುಟುಂಬದ ಹಿನ್ನೆಲೆ, ಆದರೂ ಅಷ್ಟು ಅದ್ಭುತವಾದ ಸಂದರ್ಶನ. ಒಬ್ಬ ಅಧಿಕಾರಿ ಹೇಳಿದರು, ಅವಳ ಸಂವಹನ ಕೌಶಲ್ಯ ಸ್ವಲ್ಪ ದುರ್ಬಲವಾಗಿರಬಹುದು, ಆದರೆ ಅವಳ ಪ್ರಾಮಾಣಿಕತೆ ಮತ್ತು ಆಲೋಚನೆಗಳ ಸ್ಪಷ್ಟತೆ ಅಸಾಧಾರಣವಾಗಿದೆ. ಮತ್ತೊಬ್ಬ ಅಧಿಕಾರಿ ಹೇಳಿದರು, ನಮ್ಮ ವ್ಯವಸ್ಥೆಗೆ ಇಂಥ ನೆಲದೊಡನೆ ಬೆಸೆದುಕೊಂಡಿರುವ ಜನರೇ ಬೇಕು. ಇತ್ತ ಕಾವ್ಯಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಅವಳು ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಲೇ ಇರುತ್ತಿದ್ದಳು. ಒಂದು ದಿನ ಮುಂಜಾನೆ ಹಳ್ಳಿಗೆ ಅಂಚೆಗಾರ ಬಂದನು ಮತ್ತು ಜೋರಾಗಿ ಕೂಗಿದನು, ನೀತಾ, ನಿನ್ನ ಹೆಸರಿನ ಒಂದು ಪತ್ರ ಬಂದಿದೆ. ನೀತಾ ಓಡುತ್ತಾ ಹೊರಗೆ ಬಂದಳು. ಅವಳ ಕೈಗಳು ತೀವ್ರವಾಗಿ ನಡಗುತ್ತಿದ್ದರು. ಲಕೋಟೆಯ ಮೇಲೆ ದೊಡ್ಡ ಅಕ್ಷರಗಳಲ್ಲಿ UPSSC ಎಂದು ಬರೆಯಲಾಗಿತ್ತು. ಇಡೀ ಹಳ್ಳಿಯ ಜನರು ಅಲ್ಲಿ ಸೇರಿಕೊಂಡರು. ಎಲ್ಲರ ಕಣ್ಣುಗಳು ಆ ಲಕೋಟೆಯ ಮೇಲೆಯೇ ನೆಟ್ಟಿದ್ದವು. ನೀತಾ ನಿಧಾನವಾಗಿ ಲಕೋಟೆಯನ್ನು ತೆರೆದಳು. ಅದರೊಳಗೆ ಒಂದು ಅಧಿಕೃತ ಪತ್ರ ಇತ್ತು. ಅವಳ ಕಣ್ಣುಗಳು ವೇಗವಾಗಿ ಅದರಲ್ಲಿದ್ದ ಪದಗಳನ್ನು ಓದಲು ಆರಂಭಿಸಿದವು. ಅಚಾನಕ್ ಅವಳ ಕೈಗಳು ನಡಗತೊಡಗಿದವು. ತಾಯಿ ಗಾಬರಿಯಿಂದ ಕೇಳಿದಳು, ಏನಾಯ್ತು ಮಗಳೇ? ನೀತಾಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಕೆಲವು ಕ್ಷಣಗಳವರೆಗೆ ಅವಳಿಗೆ ಮಾತೇ ಬರಲಿಲ್ಲ. ಹಳ್ಳಿಯ ಜನರೆಲ್ಲ ಕುತೂಹಲದಿಂದ ಅವಳನ್ನು ನೋಡುತ್ತಿದ್ದರು. ನಂತರ ನಡಗುವ ಧ್ವನಿಯಲ್ಲಿ ಅವಳು ಹೇಳಿದಳು, ಅಮ್ಮ, ನನ್ನ ಆಯ್ಕೆಯಾಗಿದೆ. ಇಡೀ ಹಳ್ಳಿ ಕೆಲವು ಕ್ಷಣಗಳ ಕಾಲ ಸಂಪೂರ್ಣ ಮೌನವಾಗಿಬಿಟ್ಟಿತು. ಅವಳನ್ನು ಹಾಸ್ಯ ಮಾಡಿದ್ದವರ ಮುಖಗಳು ತಕ್ಷಣವೇ ಕಳಚಿಬಿದ್ದವು. ತಾಯಿ ಅಲ್ಲಿಯೇ ನೆಲದ ಮೇಲೆ ಕುಳಿತು ಅಳತೊಡಗಿದರು. ನನ್ನ ಮಗಳು ಕಲೆಕ್ಟರ್ ಆಗಿದ್ದಾಳೆ ಎಂದು ಅವರು ಸಂತೋಷದಿಂದ ಅಳುತ್ತಿದ್ದರು. ಹಳ್ಳಿಯ ಮಕ್ಕಳು ಖುಷಿಯಿಂದ ಕೂಗಾಡತೊಡಗಿದರು. ಆದರೆ ಅಷ್ಟರಲ್ಲಿ ನೀತಾಳ ದೃಷ್ಟಿ ಆ ಪತ್ರದ ಕೆಳಭಾಗಕ್ಕೆ ಹೋಯಿತು. ಅಲ್ಲಿ ಇನ್ನೊಂದು ಸಾಲು ಬರೆಯಲಾಗಿತ್ತು, ತರಬೇತಿಗಾಗಿ ಮುಂದಿನ ತಿಂಗಳು ದೆಹಲಿಯಲ್ಲಿ ಹಾಜರಾಗುವುದು ಕಡ್ಡಾಯ. ಅದನ್ನು ಓದಿದ ತಕ್ಷಣ ಅವಳ ಮುಖದಲ್ಲಿದ್ದ ಸಂತೋಷ ಸ್ವಲ್ಪ ಮಂಕಾಯಿತು. ಏಕೆಂದರೆ ದೆಹಲಿಗೆ ಹೋಗಲು ಅವಳ ಬಳಿ ಹಣ ಇರಲಿಲ್ಲ. ಮತ್ತೊಂದೆಡೆ ಅವಳ ತಾಯಿಯ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಲೇ ಇತ್ತು. ಸಂತೋಷ ಮತ್ತು ಚಿಂತೆಯ ನಡುವೆ ಸಿಲುಕಿಕೊಂಡ ನೀತಾ ಆ ಪತ್ರವನ್ನು ಬಿಗಿಯಾಗಿ ಹಿಡಿದು ನಿಂತಳು. ಅವಳ ಜೀವನದ ಅತಿದೊಡ್ಡ ಕನಸು ನನಸಾಗಿತ್ತು. ಆದರೆ ಈಗ ಅದರ ಮುಂದಿನ ಹೆಜ್ಜೆಯನ್ನು ಇಡುವುದೇ ಅವಳಿಗೆ ದೊಡ್ಡ ಸವಾಲಾಗಿ ಕಾಣಿಸುತ್ತಿತ್ತು. ಇಡೀ ಹಳ್ಳಿಯ ಜನರು ನೀತಾಳ ಮನೆಯ ಹೊರಗೆ ನಿಂತಿದ್ದರು. ಕೆಲವರ ಮುಖಗಳಲ್ಲಿ ಆಶ್ಚರ್ಯ, ಕೆಲವರ ಮುಖಗಳಲ್ಲಿ ಅಸೂಯೆ ಮತ್ತು ಇನ್ನೂ ಕೆಲವರ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಗೌರವ ಕಾಣಿಸುತ್ತಿತ್ತು. ಜನರು ಪರಸ್ಪರ ಮಾತನಾಡುತ್ತಿದ್ದರು. ನಿಜವಾಗಿಯೂ ಆಯ್ಕೆಯಾಗಿದ್ದಾಳೆ, ಅಯ್ಯೋ, ಪತ್ರಿಕೆಯವರನ್ನು ಕರೆಸಿ, ನಮ್ಮ ಹಳ್ಳಿಯ ಹುಡುಗಿ IAS ಆಗಿದ್ದಾಳೆ. ಎಲ್ಲೆಡೆ ಸಂಭ್ರಮ ಮತ್ತು ಗದ್ದಲವೇ ಗದ್ದಲ. ಆದರೆ ಆ ಜನಸಮೂಹದ ಮಧ್ಯೆ ನೀತಾ ಮಾತ್ರ ಸಂಪೂರ್ಣ ಮೌನವಾಗಿದ್ದಳು. ಅವಳ ದೃಷ್ಟಿ ಮತ್ತೆ ಮತ್ತೆ ಆ ಪತ್ರದ ಮೇಲೆಯೇ ಬೀಳುತ್ತಿತ್ತು. ಅದರಲ್ಲಿ ದೆಹಲಿಯ ತರಬೇತಿಗೆ ಹಾಜರಾಗಬೇಕಾದ ದಿನಾಂಕ ಬರೆಯಲಾಗಿತ್ತು. ತಾಯಿ ಸಂತೋಷದಿಂದ ಅವಳ ಮುಖವನ್ನು ತಮ್ಮ ಕೈಗಳಲ್ಲಿ ಹಿಡಿದು ಹೇಳಿದರು, ನೋಡು ಮಗಳೇ, ದೇವರು ನಿನ್ನ ಕಷ್ಟದ ಫಲವನ್ನು ಕೊಟ್ಟಿದ್ದಾನೆ. ನೀತಾ ನಗುದಳು. ಆದರೆ ಅವಳ ಮನಸ್ಸಿನ ಆಳದಲ್ಲಿ ಒಂದು ದೊಡ್ಡ ಭಯ ಮನೆ ಮಾಡಿತು. ದೆಹಲಿ ಹೋಗುವ ಪ್ರಯಾಣದ ಖರ್ಚು, ಅಲ್ಲಿ ಇರುವ ವೆಚ್ಚ ಮತ್ತು ಅಮ್ಮನ ಚಿಕಿತ್ಸೆಯ ಹಣ,
ಇಷ್ಟೆಲ್ಲ ಹಣ ಎಲ್ಲಿಂದ ಬರುತ್ತದೆ ಎಂಬ ಚಿಂತೆ ಅವಳನ್ನು ಕಾಡುತ್ತಿತ್ತು. ಸ್ವಲ್ಪ ಸಮಯದ ನಂತರ ಹಳ್ಳಿಯ ಸ್ಥಳೀಯ ಪತ್ರಕರ್ತರು ಕೂಡ ಅಲ್ಲಿಗೆ ಬಂದರು. ಒಬ್ಬ ವರದಿಗಾರ ಕ್ಯಾಮರಾವನ್ನು ಆನ್ ಮಾಡಿ ಕೇಳಿದನು, ಕಾವ್ಯಾವರೇ, ನೀವು ತುಂಬಾ ಬಡ ಕುಟುಂಬದಿಂದ ಬಂದಿದ್ದೀರಿ. ಇಷ್ಟೊಂದು ಕಷ್ಟಗಳ ನಡುವೆಯೂ ಈ ಸಾಧನೆಯನ್ನು ಹೇಗೆ ಮಾಡಿದ್ದೀರಿ? ನೀತಾ ಶಾಂತವಾಗಿ ಉತ್ತರಿಸಿದಳು, ನನ್ನ ಕನಸುಗಳು ತುಂಬಾ ದೊಡ್ಡದಾಗಿದ್ದವು, ಅದಕ್ಕೆ ಕಷ್ಟಗಳು ನನಗೆ ಚಿಕ್ಕದಾಗಿ ಕಾಣಿಸುತ್ತಿದ್ದವು. ಮತ್ತೊಬ್ಬ ಪ್ರಶ್ನೆ ಕೇಳಲಾಯಿತು, ಜನರು ನಿಮ್ಮನ್ನು ಹಾಸ್ಯ ಮಾಡುತ್ತಿದ್ದಾಗ ನಿಮಗೆ ಹೇಗೆ ಅನಿಸುತ್ತಿತ್ತು? ನೀತಾ ಸ್ವಲ್ಪ ನಗುತ್ತಾ ಹೇಳಿದಳು, ಬಡವನ ಕನಸು ಜನರಿಗೆ ಯಾವಾಗಲೂ ಒಂದು ತಮಾಷೆಯಂತೆ ಕಾಣುತ್ತದೆ. ಅವಳ ಈ ಮಾತು ಕೇಳಿದಾಗ ಅಲ್ಲಿ ನಿಂತಿದ್ದ ಹಲವರು ತಮ್ಮ ತಲೆಗಳನ್ನು ತಗ್ಗಿಸಿಕೊಂಡರು. ಏಕೆಂದರೆ ಒಮ್ಮೆ ಅವಳನ್ನು ಹಾಸ್ಯ ಮಾಡಿದವರೇ ಇಂದು ಅವಳ ಯಶಸ್ಸಿನ ಮುಂದೆ ನಾಚಿಕೆ ಪಡುವಂತಾಗಿದ್ದರು. ಮುಂದಿನ ದಿನ ನೀತಾಳ ಫೋಟೋ ಜಿಲ್ಲಾ ಮಟ್ಟದ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅದರ ಶೀರ್ಷಿಕೆ ಹೀಗಿತ್ತು, ಹರಿದ ಬಟ್ಟೆಗಳಲ್ಲಿ ಸಂದರ್ಶನಕ್ಕೆ ಬಂದ ಹುಡುಗಿ IAS ಆಗಿದ್ದಾಳೆ. ಇಡೀ ಜಿಲ್ಲೆಯಲ್ಲಿ ಅವಳ ಬಗ್ಗೆ ಚರ್ಚೆ ಆರಂಭವಾಯಿತು. ಆದರೆ ನೀತಾಳ ಜೀವನದ ನಿಜವಾದ ಹೋರಾಟ ಇನ್ನೂ ಹಾಗೆಯೇ ಮುಂದುವರಿಯುತ್ತಿತ್ತು. ಮಾಸ್ಟರ್ ಜಿ ಮತ್ತು ಹಳ್ಳಿಯ ಕೆಲವು ಒಳ್ಳೆಯ ಮನಸ್ಸಿನವರು ಸೇರಿ ಹೇಗೋ ಅವಳ ದೆಹಲಿ ಪ್ರಯಾಣದ ಟಿಕೆಟ್ ವ್ಯವಸ್ಥೆ ಮಾಡಿದರು. ತಾಯಿಯು ಅವಳಿಗೆ ಧೈರ್ಯ ತುಂಬಿದರು. ಹೋಗು ಮಗಳೇ, ನನ್ನ ಬಗ್ಗೆ ಚಿಂತಿಸಬೇಡ, ಆಸ್ಪತ್ರೆಯ ಔಷಧಿಗಳಿಂದ ನಾನು ಗುಣವಾಗುತ್ತೇನೆ ಎಂದು ಹೇಳಿದರು. ಭಾರವಾದ ಮನಸ್ಸಿನಿಂದ ನೀತಾ ದೆಹಲಿಗೆ ಹೊರಟಳು. ದೆಹಲಿಯ ಒಂದು ಅತ್ಯಂತ ಚಳಿಯ ಮುಂಜಾನೆ. ತರಬೇತಿ ಅಕಾಡೆಮಿಯ ದೊಡ್ಡ ಮೈದಾನದಲ್ಲಿ ಎಲ್ಲಾ ಹೊಸ ಅಧಿಕಾರಿಗಳು ಒಟ್ಟಾಗಿ ನಿಂತಿದ್ದರು. ಪ್ರತಿಯೊಬ್ಬರ ಮುಖದಲ್ಲೂ ಅದ್ಭುತ ಆತ್ಮವಿಶ್ವಾಸ ಕಾಣಿಸುತ್ತಿತ್ತು. ದುಬಾರಿ ಬೂಟುಗಳು, ಬ್ರಾಂಡೆಡ್ ಬಟ್ಟೆಗಳು, ಆಕರ್ಷಕ ಸೂಟುಗಳು ಮತ್ತು ಮಿರರ್ಗಳ ಇಂಗ್ಲಿಷ್ ಮಾತುಕತೆ ಇವೆಲ್ಲವೂ ನೀತಾಳಿಗೆ ಮತ್ತೆ ಒಂದು ಹೊಸ ಲೋಕದಂತೆ ಕಾಣಿಸಿತು. ಅವಳು ಎಲ್ಲರಿಗಿಂತ ಹಿಂದೆ ಮೌನವಾಗಿ ನಿಂತಿದ್ದಳು. ಅವಳ ಬಳಿ ಕೇವಲ 2 ಜೋಡಿ ಬಟ್ಟೆಗಳು ಮಾತ್ರ ಇದ್ದವು. ಒಂದು ಅವಳು ಯಾವಾಗಲೂ ಧರಿಸುತ್ತಿದ್ದ ಅದೇ ಹಳೆಯ ಸೂಟ್, ಮತ್ತೊಂದು ಸರಳವಾದ ಸಲ್ವಾರ್ ಕಮೀಸ್. ಅದನ್ನು ಅವಳು ಹಳ್ಳಿಯಿಂದ ಹೊರಡುವಾಗ ಅವಳ ತಾಯಿ ನೆರೆಹೊರೆಯವರಿಂದ ಸಾಲವಾಗಿ ಹಣ ಪಡೆದು ಖರೀದಿಸಿಕೊಟ್ಟಿದ್ದರು. ಮೊದಲ ದಿನ ಎಲ್ಲಾ ಅಧಿಕಾರಿಗಳ ಔಪಚಾರಿಕ ಪರಿಚಯ ಕಾರ್ಯಕ್ರಮ ಆರಂಭವಾಯಿತು. ಒಬ್ಬ ಹುಡುಗ ಮುಂದೆ ಬಂದು ಹೇಳಿದ, ಮೈಸೆಲ್ಫ್ ಆರವ್ ಮೆಹ್ತಾ, ದೆಹಲಿ ಯೂನಿವರ್ಸಿಟಿ. ಮತ್ತೊಬ್ಬ ಹುಡುಗಿ ಹೇಳಿದಳು, ಐ ಆಮ್ ರಿದ್ಧಿಮಾ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಪ್ರತಿಯೊಬ್ಬರೂ ತಾವು ಓದಿದ ದೊಡ್ಡ ದೊಡ್ಡ ಕಾಲೇಜುಗಳ ಹಾಗೂ ತಮ್ಮ ಶ್ರೀಮಂತ ಕುಟುಂಬಗಳ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು. ನಂತರ ನೀತಾಳ ಸರದಿ ಬಂತು. ಅವಳು ನಿಧಾನವಾಗಿ ತನ್ನ ಸ್ಥಾನದಿಂದ ಎದ್ದು ನಿಂತು ಹೇಳಿದಳು, ನನ್ನ ಹೆಸರು ನೀತಾ ಚೌಧರಿ. ನಾನು ಬೆಳಗಾವಿಯ ಹತ್ತಿರದ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೇನೆ. ಇದನ್ನು ಕೇಳಿ ಕೆಲವರು ಸ್ವಲ್ಪ ನಕ್ಕರು. ನೀತಾ ಮುಂದುವರಿದು ಹೇಳಿದಳು, ನನ್ನ ಸಂಪೂರ್ಣ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಅಷ್ಟರಲ್ಲಿ ಹಿಂದೆ ನಿಂತಿದ್ದ ಇಬ್ಬರು ಹುಡುಗರು ಪರಸ್ಪರ ಪಿಸುಮಾತಿನಲ್ಲಿ ಮಾತನಾಡತೊಡಗಿದರು. ಅಯ್ಯೋ, ಇವಳೇ ಅಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಹುಡುಗಿ? ಅದೇ ಹರಿದ ಬಟ್ಟೆಗಳಲ್ಲಿ ಇಂಟರ್ವ್ಯೂಗೆ ಬಂದ ಹುಡುಗಿ. ಅವರ ಆ ಸಣ್ಣ ನಗು ಇಡೀ ಸಭಾಂಗಣದಲ್ಲಿ ಪ್ರತಿಧ್ವನಿಸಿತು. ನೀತಾ ಅವರ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಿದ್ದಳು. ಆದರೆ ಈ ಬಾರಿ ಅವಳು ಮೌನವಾಗಿರಲಿಲ್ಲ. ಅವಳು ನೇರವಾಗಿ ಆ ಹುಡುಗರ ಕಡೆ ನೋಡಿದಳು ಮತ್ತು ದೃಢವಾದ ಧ್ವನಿಯಲ್ಲಿ ಹೇಳಿದಳು, ಹೌದು, ನಾನೇ ಆ ಹುಡುಗಿ. ನನ್ನ ಬಟ್ಟೆಗಳು ಹರಿದಿರಬಹುದು, ಆದರೆ ನನ್ನ ಕನಸುಗಳು ಹರಿದಿರಲಿಲ್ಲ. ಅವಳ ಈ ಮಾತು ಕೇಳುತ್ತಿದ್ದಂತೆಯೇ ಇಡೀ ಸಭಾಂಗಣ ಸಂಪೂರ್ಣ ಮೌನವಾಗಿ ಬಿಟ್ಟಿತು. ಎಲ್ಲರ ಕಣ್ಣುಗಳು ನೀತಾಳ ಮೇಲೆಯೇ ನೆಟ್ಟಿದ್ದವು. ಆ ಕ್ಷಣದಲ್ಲಿ ಹಲವರಿಗೆ ಅರ್ಥವಾಯಿತು, ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಅವನ ಬಟ್ಟೆಗಳು ಅಥವಾ ಹಣದಿಂದ ಅಲ್ಲ, ಅವನ ಕನಸುಗಳು, ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಅಳೆಯಬೇಕು. ಅಲ್ಲಿ ಇದ್ದ ಮುಖ್ಯ ತರಬೇತಿ ಅಧಿಕಾರಿಗಳು ಮೊದಲ ಬಾರಿಗೆ ನಗುತ್ತಾ ಅವಳ ಕಡೆ ನೋಡಿದರು ಮತ್ತು ಅವಳನ್ನು ಪ್ರಶಂಸಿಸಿದರು. ಹೀಗೆ ನಿಧಾನವಾಗಿ ದಿನಗಳು ಕಳೆಯತೊಡಗಿದವು. ಆದರೆ ಅಕಾಡೆಮಿಯ ತರಬೇತಿ ತುಂಬಾ ಕಠಿಣವಾಗಿತ್ತು. ಬೆಳಿಗ್ಗೆ 4 ಗಂಟೆಗೆ ಏಳುವುದು, ದೀರ್ಘ ಓಟ, ನಂತರ ನಿರಂತರ ತರಗತಿಗಳು, ಪ್ರಸ್ತುತೀಕರಣಗಳು ಮತ್ತು ಕ್ಷೇತ್ರ ತರಬೇತಿ ಇವೆಲ್ಲವೂ ತುಂಬಾ ಸವಾಲಿನ ಹಾಗೂ ಬ್ಯುಸಿಯಾದ ಜೀವನವಾಗಿತ್ತು. ಆರಂಭದಲ್ಲಿ ನೀತಾಗೆ ಇಂಗ್ಲಿಷ್ ಮಾತನಾಡುವುದರಲ್ಲಿ ಮತ್ತು ಅಲ್ಲಿನ ಆಧುನಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದರಲ್ಲಿ ಸಾಕಷ್ಟು ತೊಂದರೆಯಾಗುತ್ತಿತ್ತು. ಇದಕ್ಕಾಗಿ ಕೆಲವರು ಆಗಾಗ ಅವಳನ್ನು ಹಾಸ್ಯ ಮಾಡುತ್ತಿದ್ದರು. ಒಂದು ದಿನ ತರಗತಿಯಲ್ಲಿ ಅತ್ಯಂತ ಮಹತ್ವದ ಪ್ರಸ್ತುತೀಕರಣ ಪ್ರೆಸೆಂಟೇಷನ್ ನೀಡಬೇಕಾಗಿತ್ತು. ನೀತಾ ವೇದಿಕೆಯ ಮೇಲೆ ತಲುಪಿದಾಗ ಹಿಂಬದಿಯಿಂದ ಮತ್ತೆ ಒಂದು ವ್ಯಂಗ್ಯಭರಿತ ಧ್ವನಿ ಕೇಳಿಸಿತು. ಈಗೋ ನೋಡಿ, ಈ ಹಳ್ಳಿಯ ಹುಡುಗಿ ಇಂಗ್ಲಿಷ್ ಮಾತನಾಡುತ್ತಾಳಂತೆ. ಇದನ್ನು ಕೇಳಿ ಕೆಲವರು ಮೌನವಾಗಿ ನಗತೊಡಗಿದರು. ನೀತಾಳ ಕೈಗಳು ನಡುಗತೊಡಗಿದವು. ಅವಳ ಕೈಯಲ್ಲಿದ್ದ ಪ್ರಸ್ತುತೀಕರಣದ ಫೈಲ್ ಕೆಳಗೆ ಬೀಳುವ ಹಂತಕ್ಕೆ ತಲುಪಿತ್ತು. ಆದರೆ ಅಷ್ಟರಲ್ಲಿ ಅವಳಿಗೆ ತನ್ನ ತಾಯಿ ಹೇಳಿದ್ದ ಮಾತುಗಳು ನೆನಪಾದವು. ಮಗಳೇ, ಯಾವತ್ತೂ ಹೆದರಬೇಡ. ನೀತಾ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡಳು ಮತ್ತು ಮಾತನಾಡಲು ಆರಂಭಿಸಿದಳು. ಆರಂಭದಲ್ಲಿ ಅವಳ ಮಾತುಗಳಲ್ಲಿ ಸ್ವಲ್ಪ ಸಂಕೋಚ ಮತ್ತು ಆತಂಕ ಇತ್ತು. ಆದರೆ ಭಾರತದ ಗ್ರಾಮೀಣ ಪ್ರದೇಶಗಳ ಹಾಗೂ ಬಡಜನರ ನೈಜ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಆರಂಭಿಸಿದಂತೆ ಇಡೀ ತರಗತಿ ಸಂಪೂರ್ಣ ಮೌನವಾಗತೊಡಗಿತು. ಏಕೆಂದರೆ ಅವಳು ಪುಸ್ತಕಗಳಲ್ಲಿ ಓದಿದ ವಿಷಯಗಳನ್ನು ಹೇಳುತ್ತಿರಲಿಲ್ಲ, ತನ್ನ ಜೀವನದಲ್ಲಿ ಅನುಭವಿಸಿದ ನಿಜವಾದ ಕಷ್ಟಗಳನ್ನು ಹಂಚಿಕೊಳ್ಳುತ್ತಿದ್ದಳು. ಅವಳ ಮಾತುಗಳಲ್ಲಿ ಅನುಭವದ ಸತ್ಯತೆ ಮತ್ತು ಹೃದಯದ ನೋವು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ತನ್ನ ಮಾತನ್ನ ಮುಗಿಸುತ್ತಾ ನೀತಾ ಹೇಳಿದಳು, ಬಡವರಿಗೆ ಯಾರ ದಯೆಯೂ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ಕೇವಲ ಒಂದು ಸರಿಯಾದ ಅವಕಾಶ.
ನಮ್ಮ ಹಳ್ಳಿಗಳಲ್ಲಿ ಪ್ರತಿಭೆಗೆ ಯಾವುದೇ ಕೊರತೆಯಿಲ್ಲ. ಕೊರತೆ ಇರುವುದು ಕೇವಲ ಆಧುನಿಕ ಸೌಲಭ್ಯಗಳಷ್ಟೇ. ಅವಳ ಮಾತು ಮುಗಿಯುತ್ತಿದ್ದಂತೆಯೇ ಇಡೀ ಸಭಾಂಗಣ ಭಾರೀ ಚಪ್ಪಾಳೆಗಳಿಂದ ಮುಳಗಿತು. ಇಲ್ಲಿಯವರೆಗೆ ಅವಳನ್ನು ಹಾಸ್ಯ ಮಾಡುತ್ತಿದ್ದವರೇ ಈಗ ಅವಳನ್ನು ಅಪಾರ ಗೌರವದಿಂದ ನೋಡುತ್ತಿದ್ದರು. ತರಬೇತಿ ಅಧಿಕಾರಿ ಎದ್ದು ನಿಂತು ಹೇಳಿದರು, ಎಕ್ಸಲೆಂಟ್ ನೀತಾ, ವಿ ಆರ್ ಪ್ರೌಡ್ ಆಫ್ ಯು. ಆ ದಿನ ಮೊದಲ ಬಾರಿಗೆ ನೀತಾಳಿಗೆ ತನ್ನ ಬಗ್ಗೆ ತುಂಬಾ ಹೆಮ್ಮೆ ಅನಿಸಿತು. ಏಕೆಂದರೆ ಅವಳು ತನ್ನ ದುರ್ಬಲತೆಯನ್ನೇ ತನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದಳು. ಆದರೆ ಅದೇ ರಾತ್ರಿ ಅವಳು ತನ್ನ ಕೊಠಡಿಯಲ್ಲಿ ಕುಳಿತಿದ್ದಾಗ ಹಳ್ಳಿಯಿಂದ ಒಂದು ಫೋನ್ ಕರೆ ಬಂತು. ಸ್ಕ್ರೀನ್ ಮೇಲೆ ಮಾಸ್ಟರ್ಜಿ ಎಂಬ ಹೆಸರು ಕಾಣುತ್ತಿದ್ದಂತೆಯೇ ಅವಳು ತಕ್ಷಣ ಕರೆ ಸ್ವೀಕರಿಸಿದಳು. ಆದರೆ ಅತ್ತ ಕಡೆಯಿಂದ ಮಾಸ್ಟರ್ಜಿಯ ಧ್ವನಿ ತುಂಬಾ ನಡುಗುತ್ತಿತ್ತು. ಅವರು ಹೇಳಿದರು, ಮಗಳೇ, ಸಾಧ್ಯವಾದಷ್ಟು ಬೇಗ ಹಳ್ಳಿಗೆ ಬಾ. ನೀತಾ ತುಂಬಾ ಗಾಬರಿಗೊಂಡಳು. ಏನಾಯಿತು ಮಾಸ್ಟರ್ಜಿ, ಎಲ್ಲವೂ ಚೆನ್ನಾಗಿದೆಯೇ ಎಂದು ಆತಂಕದಿಂದ ಕೇಳಿದಳು. ಕೆಲವು ಕ್ಷಣಗಳ ಭಯಾನಕ ಮೌನದ ನಂತರ ಮಾಸ್ಟರ್ಜಿ ಮಾತನಾಡಿದರು. ನಿನ್ನ ಅಮ್ಮನ ಆರೋಗ್ಯ ತುಂಬಾ ಗಂಭೀರವಾಗಿದೆ. ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಮಾತು ಕೇಳುತ್ತಿದ್ದಂತೆಯೇ ನೀತಾಳ ಕೈಯಿಂದ ಫೋನ್ ಕೆಳಗೆ ಬಿತ್ತು. ಅವಳು ಸಂಪೂರ್ಣವಾಗಿ ಸ್ತಬ್ಧಳಾಗಿ ಬಿಟ್ಟಳು. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು ಮತ್ತು ಹೃದಯ ಬಡಿತ ವೇಗವಾಯಿತು. ಮರುದಿನ ಬೆಳಿಗ್ಗೆ ಅವಳು ಒಂದು ಕ್ಷಣವೂ ವ್ಯರ್ಥ ಮಾಡದೆ ತಕ್ಷಣ ಹಳ್ಳಿಯತ್ತ ಪ್ರಯಾಣ ಬೆಳೆಸಿದಳು. ಇಡೀ ಪ್ರಯಾಣದ ಸಮಯದಲ್ಲಿ ನೀತಾಳ ಕಣ್ಣಿಗಳಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಅವಳು ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಮಾಡುತ್ತಿದ್ದಳು, ನನ್ನ ಅಮ್ಮನಿಗೆ ಏನೂ ಆಗದಿರಲಿ. ಅವಳು ಜಿಲ್ಲಾ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಅವಳ ತಾಯಿ ಐಸಿಯುನಲ್ಲಿ ದಾಖಲಾಗಿದ್ದರು. ಅವರ ಮುಖ ತುಂಬಾ ದುರ್ಬಲವಾಗಿತ್ತು ಮತ್ತು ಉಸಿರಾಟವೂ ತುಂಬಾ ನಿಧಾನವಾಗಿತ್ತು. ನೀತಾ ಓಡುತ್ತಾ ಅವರ ಬಳಿಗೆ ಹೋಗಿ ಕುಳಿತಳು ಮತ್ತು ಅವರ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ತಾಯಿ ತುಂಬಾ ಕಷ್ಟಪಟ್ಟು ತಮ್ಮ ಕಣ್ಣುಗಳನ್ನು ತೆರೆದರು. ತಮ್ಮ ಮಗಳನ್ನು ಎದುರು ನೋಡಿದ ತಕ್ಷಣ ಅವರ ಮುಖದಲ್ಲಿ ಒಂದು ಮೃದುವಾದ ನಗು ಮೂಡಿತು. ಅವರು ಬಹಳ ನಿಧಾನವಾಗಿ ಹೇಳಿದರು, ನನ್ನ ಅಧಿಕಾರಿ ಮಗಳು ಬಂದಳಲ್ಲ. ನೀತಾ ಜೋರಾಗಿ ಅಳತೊಡಗಿದಳು. ಅಮ್ಮ, ನೀವು ಗುಣವಾಗುತ್ತೀರಿ, ನಾನು ಬಂದಿದ್ದೇನಲ್ವಾ ಎಂದು ಕಣ್ಣೀರಿನ ನಡುವೆ ಹೇಳಿದಳು. ತಾಯಿ ನಿಧಾನವಾಗಿ ಅವಳ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡು ಹೇಳಿದರು, ನನಗೀಗ ಯಾವ ಚಿಂತೆಯೂ ಇಲ್ಲ ಮಗಳೇ, ನನ್ನ ಸಮಯ ಬಂದಿದೆ. ನೀತಾ ಅಳುತ್ತಾ ಹೇಳಿದಳು, ಹೀಗೆ ಹೇಳ್ಬೇಡಿ ಅಮ್ಮ, ಇನ್ನೂ ನಾನು ನಿಮ್ಮ ತುಂಬಾ ಸೇವೆ ಮಾಡಬೇಕಿದೆ. ತಾಯಿಯ ಕಣ್ಣುಗಳಿಂದಲೂ ಕಣ್ಣೀರು ಹರಿಯತೊಡಗಿತು. ಅವರು ಭಾವನಾತ್ಮಕವಾಗಿ ಹೇಳಿದರು, ನಿನ್ನ ಅಪ್ಪನ ಕನಸು ಇಂದು ನನಸಾಗಿದೆ. ನಾನು ತುಂಬಾ ಸಂತೋಷವಾಗಿದ್ದೇನೆ. ಅಷ್ಟರಲ್ಲಿ ಅಲ್ಲಿ ಜೋಡಿಸಲಾಗಿದ್ದ ವೈದ್ಯಕೀಯ ಯಂತ್ರದ ಶಬ್ದ ಏಕಾಏಕಿ ತುಂಬಾ ಜೋರಾಗತೊಡಗಿತು. ಕೊಠಡಿಯಲ್ಲಿ ಇದ್ದ ವೈದ್ಯರು ಮತ್ತು ನರ್ಸುಗಳು ತಕ್ಷಣವೇ ಚುರುಕುಗೊಂಡರು. ನೀತಾಳ ಹೃದಯ ಭಯದಿಂದ ನಡುಗತೊಡಗಿತು. ಅವಳು ತನ್ನ ತಾಯಿಯ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡು ಕಣ್ಣೀರಿನ ಮಧ್ಯೆ ದೇವರನ್ನು ಪ್ರಾರ್ಥಿಸುತ್ತಾ ಅವರ ಮುಖವನ್ನೇ ನೋಡುತ್ತಾ ಕುಳಿತಿದ್ದಳು. ವೈದ್ಯರ ತಂಡ ಓಡುತ್ತಾ ಒಳಗೆ ಬಂತು ಮತ್ತು ತಕ್ಷಣವೇ ನೀತಾಳನ್ನು ಕೊಠಡಿಯ ಹೊರಗೆ ಕಳುಹಿಸಿತು. ನೀತಾ ಹೊರಗೆ ನಿಂತುಕೊಂಡು ಅಳುತ್ತಲೇ ಇದ್ದಳು. ಅವಳು ನಿರಂತರವಾಗಿ ದೇವರನ್ನು ಪ್ರಾರ್ಥಿಸುತ್ತಲೇ ಇದ್ದಳು. ಕೆಲವು ನಿಮಿಷಗಳ ನಂತರ ವೈದ್ಯರು ಹೊರಗೆ ಬಂದರು. ಆದರೆ ಅವರ ಮುಖದಲ್ಲಿದ್ದ ಆ ಗಾಢ ಮೌನವೇ ಎಲ್ಲವನ್ನೂ ಹೇಳುತ್ತಿತ್ತು. ವೈದ್ಯರು ನಿಧಾನವಾಗಿ ಹೇಳಿದರು, ಐ ಆಮ್ ಸಾರಿ, ನಾವು ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಈ ಮಾತು ಕೇಳುತ್ತಿದ್ದಂತೆಯೇ ನೀತಾ ಅಲ್ಲಿಯೇ ನೆಲದ ಮೇಲೆ ಕುಸಿದು ಕುಳಿತಳು. ಒಂದೇ ಕ್ಷಣದಲ್ಲಿ ಅವಳ ಇಡೀ ಜಗತ್ತು ಕತ್ತಲೆಯಾದಂತೆ ಅನಿಸಿತು. ತಾನೇ ಹಸಿದಿದ್ದರೂ ತನ್ನ ಮಗಳನ್ನು ಓದಿಸಿದ ತಾಯಿ, ಸಮಾಜದ ಎಲ್ಲಾ ಕಹಿ ಟೀಕೆಗಳನ್ನು ಸಹಿಸಿಕೊಂಡು ಅವಳನ್ನು ಈ ಮಟ್ಟಕ್ಕೆ ತಲುಪಿಸಿದ ತಾಯಿ, ಇಂದು ತನ್ನ ಮಗಳು ನಿಜವಾಗಿಯೂ ಅಧಿಕಾರಿಯಾಗಿದ್ದಾಳೆ ಎಂಬ ಸಂತೋಷವನ್ನು ಕಂಡ ತಕ್ಷಣವೇ ಅವಳನ್ನು ಶಾಶ್ವತವಾಗಿ ಬಿಟ್ಟು ಹೋಗಿದ್ದರು. ಇಡೀ ಹಳ್ಳಿಯ ಜನರು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದರು. ಒಮ್ಮೆ ನೀತಾ ಮತ್ತು ಅವಳ ತಾಯಿಯನ್ನು ಹಾಸ್ಯ ಮಾಡುತ್ತಿದ್ದವರ ಕಣ್ಣುಗಳಲ್ಲೂ ಇಂದು ಕಣ್ಣೀರು ತುಂಬಿತ್ತು. ತಮ್ಮ ವರ್ತನೆಗಾಗಿ ಅವರು ನಾಚಿಕೆ ಪಡುತ್ತಿದ್ದರು. ಮಾಸ್ಟರ್ಜಿ ನೀತಾಳ ಭುಜದ ಮೇಲೆ ಕೈಯಿಟ್ಟು ಹೇಳಿದರು, ಮಗಳೇ, ನಿನ್ನ ತಾಯಿ ತುಂಬಾ ಮಹಾನ್ ಮಹಿಳೆ. ಅವರು ತಮ್ಮ ಪಾಲಿನ ಕರ್ತವ್ಯವನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದಾರೆ. ನೀತಾ ಮೌನವಾಗಿ ಆಕಾಶದ ಕಡೆ ನೋಡುತ್ತಲೇ ಇದ್ದಳು. ಅವಳಿಗೆ ಜೀವನವು ಒಂದೇ ಸಮಯದಲ್ಲಿ ತನ್ನ ಅತಿ ದೊಡ್ಡ ಸಂತೋಷವನ್ನು ಮತ್ತು ಅತಿ ದೊಡ್ಡ ದುಃಖವನ್ನು ಕೊಟ್ಟಂತಾಗಿತ್ತು. ಅವಳು ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಳು, ಆದರೆ ತಾಯಿಯ ತ್ಯಾಗ, ಆಶೀರ್ವಾದ ಮತ್ತು ಕನಸುಗಳು ಅವಳ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸದಾ ಜೊತೆಯಾಗಿಯೇ ಉಳಿಯಲಿದ್ದವು. ಕೆಲವು ದಿನಗಳ ನಂತರ ನೀತಾ ಭಾರವಾದ ಮನಸ್ಸಿನಿಂದ ಮತ್ತೆ ತನ್ನ ತರಬೇತಿಗೆ ಮರಳಿದಳು. ಈಗ ಅವಳು ಮೊದಲಿನಂತೆ ದುರ್ಬಲ ಮತ್ತು ಭಯಭೀತಳಾದ ಹುಡುಗಿಯಾಗಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ಆಳವಾದ ದುಃಖವಿತ್ತು. ಆದರೆ ಅದೇ ದುಃಖ ಈಗ ಅವಳನ್ನು ಒಳಗಿನಿಂದ ಇನ್ನಷ್ಟು ಬಲಿಷ್ಠಳನ್ನಾಗಿ ಮಾಡಿತ್ತು. ಅವಳು ತನ್ನ ಸಂಪೂರ್ಣ ಶಕ್ತಿ ಮತ್ತು ಏಕಾಗ್ರತೆಯನ್ನು ತರಬೇತಿಯಲ್ಲಿ ತೊಡಗಿಸಿದಳು. ತಿಂಗಳುಗಳ ಕಾಲ ನಡೆದ ಅತ್ಯಂತ ಕಠಿಣ ಮತ್ತು ಸವಾಲಿನ ತರಬೇತಿಯ ನಂತರ ಕೊನೆಗೂ ಆ ಐತಿಹಾಸಿಕ ದಿನ ಬಂದೇ ಬಿಟ್ಟಿತು. ಅದು ಅವಳು ಮತ್ತು ಅವಳ ತಂದೆ ತಾಯಿಗಳು ಬಾಲ್ಯದಿಂದಲೂ ಕಂಡಿದ್ದ ಕನಸಿನ ದಿನವಾಗಿತ್ತು. ಪಾಸಿಂಗ್ ಔಟ್ ಪರೇಡ್ ದಿನ. ಎಲ್ಲ ಹೊಸ ಯುವ ಅಧಿಕಾರಿಗಳು ತಮ್ಮ ಸಂಪೂರ್ಣ ಯೂನಿಫಾರ್ಮ್ ಮತ್ತು ಪದಕಗಳೊಂದಿಗೆ ಮೈದಾನದಲ್ಲಿ ಹೆಮ್ಮೆಯಿಂದ ನಿಂತಿದ್ದರು. ನೀತಾಳ ಕಣ್ಣುಗಳು ಮತ್ತೆ ಮತ್ತೆ ಅತಿಥಿಗಳ ಗುಂಪಿನ ನಡುವೆ ತನ್ನ ತಾಯಿಯನ್ನು ಹುಡುಕುತ್ತಲೇ ಇದ್ದವು. ಆದರೆ ಅಲ್ಲಿ ಅವಳಿಗೆ ಕಾಣಿಸಿದ್ದು ಕೇವಲ ಒಂದು ಖಾಲಿತನ ಮಾತ್ರ. ಸಮಾರಂಭ ಆರಂಭವಾಯಿತು. ಒಬ್ಬೊಬ್ಬರಾಗಿ ದೇಶದ ಹೊಸ ಅಧಿಕಾರಿಗಳ ಹೆಸರುಗಳನ್ನು ಘೋಷಿಸಲಾಗತೊಡಗಿತು. ಅಷ್ಟರಲ್ಲಿ ಧ್ವನಿವರ್ಧಕದಲ್ಲಿ ಮೊಳಗಿತು, ನೀತಾ ಚೌಧರಿ.
ಆ ಕ್ಷಣವೇ ಇಡೀ ಮೈದಾನ ಮತ್ತು ಪ್ರೇಕ್ಷಕರ ಆಸನಗಳು ಭಾರೀ ಚಪ್ಪಾಳೆಗಳ ಸದ್ದಿನಿಂದ ಮೊಳಗಿದವು. ನೀತಾ ಅಪಾರ ಹೆಮ್ಮೆಯಿಂದ ಮುಂದೆ ನಡೆದು ಹೋದಳು. ಮುಖ್ಯ ಅತಿಥಿಯವರು ಅವಳಿಗೆ ಪ್ರತಿಷ್ಠಿತ ಪದಕವನ್ನು ಧರಿಸಿದರು. ತರಬೇತಿ ನಿರ್ದೇಶಕರು ನಗುತ್ತಾ ನಿಧಾನವಾಗಿ ಹೇಳಿದರು, ಯು ಆರ್ ಅ ರಿಯಲ್ ಇನ್ಸ್ಪಿರೇಷನ್ ನೀತಾ. ನೀತಾ, ನೀವು ನಿಜವಾದ ಪ್ರೇರಣೆ. ನೀತಾಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವಳು ಮನಸ್ಸಿನಲ್ಲೇ ಆಕಾಶದ ಕಡೆ ನೋಡುತ್ತಾ ಹೇಳಿದಳು, ಅಮ್ಮ, ನೋಡು, ನಾನು ಯಶಸ್ವಿಯಾಗಿದ್ದೇನೆ. ಆ ಕ್ಷಣದಲ್ಲಿ ಅವಳಿಗೆ ತನ್ನ ತಾಯಿ ಎಲ್ಲೋ ಮೇಲಿನಿಂದ ನಗುತ್ತಾ ಆಶೀರ್ವದಿಸುತ್ತಿರುವಂತೆ ಅನಿಸಿತು. ಬಡತನ, ಅವಮಾನ, ಕಷ್ಟಗಳು ಮತ್ತು ನೋವುಗಳನ್ನೆಲ್ಲ ಜಯಿಸಿ ಒಂದು ಹಳ್ಳಿಯ ಸಾಮಾನ್ಯ ಹುಡುಗಿ ಇಂದು ದೇಶದ ಗೌರವಾನ್ವಿತ ಅಧಿಕಾರಿಗಳಲ್ಲಿ ಒಬ್ಬಳಾಗಿದ್ದಳು. ನಿಮ್ಮ ಕನಸು ನನಸಾಗಿದೆ. ಕೆಲವು ತಿಂಗಳುಗಳ ನಂತರ ನೀತಾಳ ಮೊದಲ ನೇಮಕಾತಿ ಅತ್ಯಂತ ಹಿಂದುಳಿದ ಮತ್ತು ಬಡ ಜಿಲ್ಲೆಯೊಂದರಲ್ಲಿ ಸಹಾಯಕ ಜಿಲ್ಲಾಧಿಕಾರಿ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಆಯಿತು. ಅವಳು ಮೊದಲ ಬಾರಿಗೆ ತನ್ನ ಅಧಿಕೃತ ಸರ್ಕಾರಿ ವಾಹನದಲ್ಲಿ ತನ್ನ ಹಳ್ಳಿಗೆ ಬಂದಾಗ ಅಲ್ಲಿನ ದೃಶ್ಯ ಸಂಪೂರ್ಣವಾಗಿ ಬದಲಾಗಿತು. ಒಮ್ಮೆ ಅವಳನ್ನ ನೋಡಿ ನಗುತ್ತಿದ್ದ ಅದೇ ಜನರು ಇಂದು ರಸ್ತೆಯ ಎರಡೂ ಬದಿಗಳಲ್ಲಿ ಕೈಮುಗಿದು ಗೌರವದಿಂದ ನಿಂತಿದ್ದರು. ಹಳ್ಳಿಯ ಮುಖಂಡರೂ ಸಹ ತಲೆ ತಗ್ಗಿಸಿ ನಿಂತಿದ್ದರು. ಹಳ್ಳಿಯ ಪುಟ್ಟ ಹುಡುಗಿಯರು ಅವಳನ್ನ ನೋಡಿ ಸಂತೋಷದಿಂದ ಕೂಗುತ್ತಿದ್ದರು, ನೋಡಿ ನೋಡಿ, ನಮ್ಮ ಕಲೆಕ್ಟರಕ್ಕ ಬಂದಿದ್ದಾರೆ. ನೀತಾ ಕಾರಿನಿಂದ ಇಳಿದಳು. ಆದರೆ ಅವಳು ಯಾವುದೇ ಆಡಂಬರ ಅಥವಾ ಸ್ವಾಗತ ಸಮಾರಂಭದ ಕಡೆ ಗಮನ ಹರಿಸಲಿಲ್ಲ. ಅವಳು ಮೊದಲು ನೇರವಾಗಿ ತನ್ನ ತಂದೆಯೊಮ್ಮೆ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದ ಅದೇ ಸರ್ಕಾರಿ ಶಾಲೆಗೆ ಹೋದಳು. ಶಾಲೆಯ ಅದೇ ಒಡೆದ ಗೋಡೆಗಳು ಮತ್ತು ದುರ್ಬಲ ವ್ಯವಸ್ಥೆಯನ್ನ ನೋಡಿ ಅವಳು ತಕ್ಷಣ ಅಲ್ಲಿದ್ದ ಹಿರಿಯ ಅಧಿಕಾರಿಗಳಿಗೆ ಕಠಿಣ ಧ್ವನಿಯಲ್ಲಿ ಆದೇಶಿಸಿದಳು, ಈ ಶಾಲೆಯ ಸ್ಥಿತಿ ಮುಂದಿನ 1 ತಿಂಗಳೊಳಗೆ ಸಂಪೂರ್ಣವಾಗಿ ಬದಲಾಗಬೇಕು. ಇಲ್ಲಿನ ಪ್ರತಿಯೊಬ್ಬ ಮಗುವಿಗೂ ಆಧುನಿಕ ಮತ್ತು ಗುಣಮಟ್ಟದ ಶಿಕ್ಷಣ ದೊರೆಯಬೇಕು. ನಿಧಾನವಾಗಿ ಅವಳ ಕಾರ್ಯವೈಖರಿಯಿಂದ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಬದಲಾವಣೆ ಆರಂಭವಾಯಿತು. ಹೊಸ ಶಾಲೆಗಳು ನಿರ್ಮಾಣವಾದವು. ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಸುಧಾರಿಸಿತು. ಬಡ ಮಕ್ಕಳಿಗಾಗಿ ವಿಶೇಷ ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್ ಯೋಜನೆಗಳನ್ನು ಆರಂಭಿಸಲಾಯಿತು. ಯಾವುದೇ ಮಗು ಹಣದ ಕೊರತೆಯಿಂದ ತನ್ನ ಕನಸನ್ನ ಕೈಬಿಡಬೇಕಾದ ಪರಿಸ್ಥಿತಿ ಬರಬಾರದು ಎಂಬುದೇ ಅವಳ ಉದ್ದೇಶವಾಗಿತ್ತು. ತಾನು ಅನುಭವಿಸಿದ ಕಷ್ಟಗಳನ್ನ ಮತ್ತೊಬ್ಬ ಮಗುವು ಅನುಭವಿಸಬಾರದು ಎಂಬ ಸಂಕಲ್ಪದೊಂದಿಗೆ ನೀತಾ ಹಗಲಿರುಳು ದುಡಿದು ತನ್ನ ಜಿಲ್ಲೆಯನ್ನು ಅಭಿವೃದ್ಧಿಯ ದಾರಿಯಲ್ಲಿ ಮುನ್ನಡೆಸತೊಡಗಿದಳು. ಒಂದು ದಿನ ನೀತಾ ತನ್ನ ಕಚೇರಿಯಲ್ಲಿ ಕುಳಿತಿದ್ದಳು. ಅಷ್ಟರಲ್ಲಿ ಅವಳನ್ನು ಭೇಟಿಯಾಗಲು ಒಬ್ಬ ವಯೋವೃದ್ಧ ಸಮೋಸ ಮಾರುವ ವ್ಯಕ್ತಿ ಬಂದರು. ಅವರು ನಗರದ ಬಸ್ ನಿಲ್ದಾಣದ ಬಳಿ ಅವಳ ಬಳಿ ಹಣ ಮುಗಿದಿದ್ದಾಗ ಅವಳಿಗೆ ಊಟ ಮಾಡಿಸಿದ್ದ ಅದೇ ಹಿರಿಯ ವ್ಯಕ್ತಿಯಾಗಿದ್ದರು. ಆ ವೃದ್ಧರು ಭಾವುಕರಾಗಿ ಅಳುತ್ತಾ ಹೇಳಿದರು, ಮಗಳೇ, ನನಗೆ ನಿನ್ನ ಬಗ್ಗೆ ತುಂಬಾ ಹೆಮ್ಮೆಯಿದೆ. ಕಠಿಣ ಪರಿಶ್ರಮ ಏನು ಮಾಡಬಲ್ಲದು ಎಂಬುದನ್ನು ನೀನು ಜಗತ್ತಿಗೆ ತೋರಿಸಿದ್ದೀಯಾ. ನೀತಾ ತನ್ನ ಕುರ್ಚಿಯಿಂದ ಎದ್ದು ಅವರ ಪಾದಗಳನ್ನು ಸ್ಪರ್ಶಿಸಿ ನಗುತ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದಳು. ರಾತ್ರಿಯ ಸಮಯವಾಗಿತ್ತು. ನೀತಾ ತನ್ನ ಅದೇ ಹಳೆಯ ಮಣ್ಣು ಮತ್ತು ಟಿನ್ನಿಂದ ನಿರ್ಮಿಸಲಾದ ಮನೆಯ ಹೊರಗೆ ಒಬ್ಬಳೇ ನಿಂತಿದ್ದಳು. ಅವಳು ಶಾಂತವಾದ ಆಕಾಶದತ್ತ ನೋಡುತ್ತಿದ್ದಳು. ತಂಪಾದ ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಆ ಗಾಳಿಯೊಂದಿಗೆ ತನ್ನ ತಾಯಿಯ ಧ್ವನಿ ಮತ್ತೆ ಕೇಳಿಬರುತ್ತಿರುವಂತೆ ಅವಳಿಗೆ ಅನಿಸಿತು, ಮಗಳೇ, ದೇವರು ನಿನ್ನ ಪರಿಶ್ರಮವನ್ನು ಎಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ. ನೀತಾಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವಳು ಆಕಾಶದಲ್ಲಿದ್ದ ನಕ್ಷತ್ರಗಳತ್ತ ನೋಡುತ್ತಾ ತುಂಬಾ ನಿಧಾನವಾಗಿ ಮತ್ತು ಆತ್ಮವಿಶ್ವಾಸದಿಂದ ಹೇಳಿದಳು, ಬಡವನ ಬಟ್ಟೆಗಳು ಹರಿದಿರಬಹುದು, ಆದರೆ ಅವನ ಕನಸುಗಳು ಎಂದಿಗೂ ಹರಿದು ಹೋಗುವುದಿಲ್ಲ. ನೀತಾ, ನಿಮಗೂ ನಿಮ್ಮ ಜೀವನದಲ್ಲಿ ಯಾವುದಾದರೂ ಹಂತದಲ್ಲಿ ಇಂತಹ ಕಠಿಣ ಹೋರಾಟ ಅಥವಾ ಆತ್ಮೀಯರನ್ನು ಕಳೆದುಕೊಂಡ ನೋವು ಅನುಭವವಾಗಿದೆಯೇ? ನೀತಾಳ ಈ ಕಥೆ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿರಿ. ಕಾಮೆಂಟ್ನಲ್ಲಿ ತಿಳಿಸಿ, ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಅತಿ ದೊಡ್ಡ ಹೋರಾಟ ಯಾವುದು? ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.